ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ಫಸ್ಟ್ ಕಾರ್ಡ್ 3 ಆಫ್ ವಾಂಡ್ಸ್ ಬಂದಿದೆ. ಡ್ಯಾನ್ಸಿಂಗ್ ಟು ದಿ ಬೀಟ್ ಅಂತ ಹೇಳ್ತೀವಿ. ನೀವು ತುಂಬ ನೃತ್ಯ ಮಾಡ್ತಾಯಿದ್ದೀರಾ, ಡ್ಯಾನ್ಸ್ ಮಾಡ್ತಾಯಿದ್ದೀರಾ, ತುಂಬ ಖುಷಿಯಾಗಿದ್ದೀರಾ ಅಂತ ಹೇಳ್ತೀನಿ. ಕೆಲವ್ರಿಗೆ ತುಂಬ ಬ್ಯುಸಿ ಇದ್ದೀರಾ ಅಂತ ಹೇಳ್ಬೋದು. ಏನೋ ಸಾಂಗ್ ಬರೀತಾ ಇದ್ದೀರಾ, ರೈಟಿಂಗ್ ಮಾಡ್ತಾಯಿದ್ದೀರಾ, ಕಂಪೋಸ್ ಮಾಡ್ತಾಯಿದ್ದೀರಾ. ಮೇ ಬಿ ಕಂಪೋಸರ್ ಇರ್ಬೋದು, ಡ್ಯಾನ್ಸರ್ ಇರ್ಬೋದು, ಸಿಂಗರ್ ಇರ್ಬೋದು. ತುಂಬ ಮೋಟಿವೇಟೆಡ್ ಫೀಲಿಂಗ್ ಇರುತ್ತೆ ಈ ಮಂತಲ್ಲಿ ಅಂತ ಹೇಳ್ಬೋದು ನಾನು. ಅನ್ಸ್ಟಾಪಬಲ್ ಎನರ್ಜಿ ಅಂತ ಹೇಳ್ತೀವಿ ನಾವು. ಏನೋ ಒಂದು ಜಾಕ್ಪಾಟ್ ವಿನ್ನಿಂಗ್ ಸ್ಮೈಲ್ ಇರುತ್ತೆ ನಿಮಗೆ ಅಂತ ಹೇಳ್ಬೋದು. ವಿನ್ನಿಂಗ್ ಸಮಥಿಂಗ್ ಇದೆ. ಸೆಕೆಂಡ್ ಕಾರ್ಡ್ ನನಗೆ 6 ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ 6 ಆಫ್ ಪೆಂಟಿಕಲ್ಸ್ ಕೆಲವರು ಕಾನ್ವರ್ಸೇಷನ್ ಅಂತ ಹೇಳ್ತೀವಿ ನಿಮ್ಮ ಎಕ್ಸ್ ಜೊತೆ, ಅಥವಾ ನೀವು ರಿಲೇಷನ್ಶಿಪ್ಪಲ್ಲಿದ್ದರೆ ಆ ಪರ್ಸನ್ ಜೊತೆ ಅಂತ, ಅಥವಾ ನಿಮ್ಮ ಎಕ್ಸ್ ಬಗ್ಗೆ ನಿಮ್ಮ ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡ್ಬೋದು. ಸೊ ಆ ಥರನೂ ಹೇಳ್ತಾ ಇದೆ. ಕೆಲವರಿಗೆ ನಾವು 6 ಆಫ್ ಪೆಂಟಿಕಲ್ಸ್ ಮ್ಯಾನೇಜಿಂಗ್ ಅಕೌಂಟ್ಸ್ ಅಂತ ಕರಿತೀವಿ. ಬಿಲ್ಲಿಂಗ್ಸ್, ಮನೆ ರೆಂಟು, ಲೈಟ್ ಬಿಲ್ಲು, ವಾಟರ್ ಬಿಲ್ಲು, ಸಮಥಿಂಗ್ ಆ ಥರ ಬಜೆಟಿಂಗ್ ಅಂತ ಕರಿಬೋದು. ಅದನ್ನು ಮಾಡ್ತೀರಾ. ನಾರ್ಮಲಿ ಹೇಳೋದಾದರೆ ಚೇಂಜಿಂಗ್ ಲೈಫ್ ಸ್ಟೈಲ್ ಅಂತ ಹೇಳ್ಬೋದು. ಮೇ ಬಿ ಮನೆ ಚೇಂಜ್ ಮಾಡ್ಬೋದು, ಕಾರ್ ಚೇಂಜ್ ಮಾಡ್ಬೋದು, ಸಮಥಿಂಗ್ ಆ ಥರ. ಥರ್ಡ್ ಕಾರ್ಡ್ ನನಗೆ ಹೈ ಪ್ರೀಸ್ಟೆಸ್ ಬಂದಿದೆ. ಮೇ ಬಿ ಪ್ರಾಕ್ಟೀಸಿಂಗ್ ಅಕಲ್ಟ್ ಅಂತ ಕರಿತೀವಿ. ಅಂದರೆ ಈ ಸಮಥಿಂಗ್ ಈ ಟ್ಯಾರೋ ರೀಡಿಂಗೇ ಆಗಿರ್ಬೋದು, ಅಸ್ಟ್ರಾಲಜಿ ಆಗಿರ್ಬೋದು, ಸಮಥಿಂಗ್ ಸ್ಪಿರಿಚುವಲ್ ಥಿಂಗ್ಸ್ ಅಂತ ಹೇಳ್ಬೋದು. ಗೂಗ್ಲಿಂಗ್ ಅಂತ ಹೇಳ್ಬೋದು. ಆನ್ಲೈನ್ ಶಾಪಿಂಗ್ ಅಂತ ಕೂಡ ನಾವು ಕರಿತೀವಿ ಹೈ ಪ್ರೀಸ್ಟೆಸ್ನ. ಅಥವಾ ನಿಮ್ಮದು ಬಿಗ್ ಹೌಸ್ ಟು ಸ್ಮಾಲ್ ಹೌಸ್, ಮನೆ ಸಣ್ಣದಾಗಿದೆ ದೊಡ್ಡ ಮನೆಗೆ ಹೋಗ್ಬೋದು. ತುಂಬ ಜಾಸ್ತಿ ಟೀ ಕಾಫಿ ಕುಡಿತಾ ಇದ್ದೀರಾ ಅಂತ ಕೂಡ ಹೇಳ್ತಾ ಇದೆ. ಸ್ವಲ್ಪ ಅದನ್ನು ಕಮ್ಮಿ ಮಾಡಿ ಅಂತ ಹೇಳ್ತೀವಿ. ಪ್ರಿಟಿ ಝೋನ್ ನಿಮ್ಮ ಮನೆಯಲ್ಲೇ ಇರ್ತಾಯಿದ್ರೆ ಹೊರಗಡೆ ಹೋಗ್ತೀರಾ, ಗೋಯಿಂಗ್ ಔಟ್ ಅಂತ ಹೇಳ್ತಾ ಇದೆ ಕಾರ್ಡ್ಸು. 4 ಕಾರ್ಡ್ ನನಗೆ 2 ಆಫ್ ಕಪ್ಸ್ ಬಂದಿದೆ. ನಿಮ್ಮದು ಒಂದು ಕಾರ್ಮಿಕ್ ಕನೆಕ್ಷನ್ ಥರ ಒಂದು ಕನೆಕ್ಷನ್ ಬಿಲ್ಡ್ ಆಗುವಂಥ ಚಾನ್ಸಸ್ ಇದೆ. ಹೊಸ ವ್ಯಕ್ತಿ ಆಲ್ರೆಡಿ ನಿಮ್ಮ ಲೈಫಲ್ಲಿ ಬಂದಿರ್ಬೋದು. ಕೆಲವರಿಗೆ ಕಾನ್ಸ್ಟೆಂಟ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ ಆ ಪರ್ಸನ್ ಜೊತೆ. ಅಂದರೆ ಯಾವ ಥರ ಅಂದರೆ ನಥಿಂಗ್ ರೊಮ್ಯಾಂಟಿಕ್ ಅಥವಾ ನಿಮ್ಮ ಕನೆಕ್ಷನ್ ಬಗ್ಗೆನೂ ಇಲ್ಲ, ಕ್ಯಾಜುವಲ್ ಟಾಕ್ ಇರುತ್ತೆ. ಮೇ ಬಿ ನಿಮ್ಮ ಆಫೀಸಲ್ಲಿ ಕೆಲಸ ಮಾಡೋರು ಇರ್ಬೋದು, ನಿಮ್ಮ ಜೊತೆ ಓದೋರು ಒಂದು ಸುಮ್ಮನೆ ಮಾತಾಡ್ತಾ ಇರ್ತೀರ. ನಥಿಂಗ್ ರೊಮ್ಯಾಂಟಿಕ್. ಸಮ್ವನ್ ಫ್ರೆಂಡ್ಲಿ ಇರ್ತಾರೆ, ಬಟ್ ಅವ್ರ ಜೊತೆ ನಿಮ್ಗೊಂದು ಸೋಲ್ ಕನೆಕ್ಷನ್ ಅಥವಾ ಕಾರ್ಮಿಕ್ ಕನೆಕ್ಷನ್ ಅನ್ನೋದು ಬಿಲ್ಡ್ ಆಗುವಂಥ ಚಾನ್ಸಸ್ ಇದೆ. ಯಾವುದೋ ಒಂದು ಬ್ರಾಸ್ಲೆಟು ಒಂದು ಕ್ರಿಯೇಟಿವ್ ಆಗಿ ಮಾಡುವಂಥ ವ್ಯಕ್ತಿ ಅವರು. ಆರ್ನಮೆಂಟ್ಸ್ ಮಾಡ್ತಾರೆ, ಅವರು ಜ್ಯುವೆಲರಿ ಮಾಡ್ತಾರೆ, ಆ ಥರ ವ್ಯಕ್ತಿ ಅಂತ ಹೇಳ್ಬೋದು. ಸಕ್ಸಸ್ಫುಲ್ ಆಗೋವಂಥ ಚಾನ್ಸಸ್ ಇದೆ 2 ಆಫ್ ಕಪ್ಸ್ ಇರೋದ್ರಿಂದ. 4th ನನಗೆ ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ. ಮೋಟಿವೇಟೆಡ್ ಅಂತ ಹೇಳುತ್ತೆ ಕಾರ್ಡು. ಮೇ ಬಿ ತುಂಬ ಜನ ನಿಮಗೆ ಅಡ್ವೈಸ್ ಕೇಳ್ಬೋದು, ನಿಮ್ಮ ಅಡ್ವೈಸ್ನ ರಿಲೇಷನ್ಶಿಪ್ ಬಗ್ಗೆ. ಸೊ ನೀವು ಒಂಥರ ಟೀಚರ್ ಥರ ಬಿಹೇವ್ ಮಾಡ್ತೀರಾ ಅಂತ ಹೇಳ್ಬೋದು. ನಾನು ಆಲ್ರೆಡಿ ಹೇಳಿದ್ದೀನಿ ಹೈ ಪ್ರೀಸ್ಟೆಸ್ ಕಾರ್ಡ್ ಬಂದಾಗೆ ಸನ್ ಕಾರ್ಡ್ ಕೂಡ ಇದೆ. ತುಂಬ ಹೆವಿಲಿ ಆನ್ಲೈನ್ ಪರ್ಚೇಸಿಂಗ್ ಮಾಡೋವಂಥ ಚಾನ್ಸಸ್ ಇದೆ. ಹಣಕಾಸಿನ ಬಗ್ಗೆ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತೀವಿ. ಸನ್ ಕಾರ್ಡ್ ಇರೋದ್ರಿಂದ ಮೇ ಬಿ ಆಲ್ರೆಡಿ ಮ್ಯಾರಿಡ್ ಆಗಿದ್ದರೆ ಪ್ರೆಗ್ನೆನ್ಸಿ ಕಾರ್ಡ್ ಅಂತ ಹೇಳ್ತೀವಿ. ಬೇಬಿ ಬರೋವಂಥ ಚಾನ್ಸಸ್ ಕೂಡ ಇದೆ. ಮೇ ಬಿ ಸಡನ್ನಾಗಿ ನಿಮ್ಮ ಫೀಲಿಂಗ್ಸ್ನ ಯಾರಾದರೂ ಕ್ಯಾಚ್ ಮಾಡ್ಕೊಳ್ಬೋದು ಅಂತ ಅನಿಸುತ್ತೆ, ಅಥವಾ ನೀವು ಯಾರ ಫೀಲಿಂಗ್ಸ್ ಆದರೂ ಕ್ಯಾಚ್ ಮಾಡ್ಕೊಳ್ಳೋಂಥ ಚಾನ್ಸಸ್ ಕೂಡ ಕಾರ್ಡಲ್ಲಿದೆ. ಸೊ ಜಡ್ಜ್ಮೆಂಟ್ ಕಾರ್ಡ್, ಸನ್ ಕಾರ್ಡ್ ಇರೋದ್ರಿಂದ ವರ್ಕ್ ಲೈಫ್ ಕೂಡ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಮನೆ ಮತ್ತು ವರ್ಕ್ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತೀರಾ ಅಂತ ಕೂಡ ಕಾರ್ಡ್ ಹೇಳುತ್ತೆ. ಲೊಕೇಶನ್ಸ್ಗೆ ಹೋಗುವಂಥ ಚಾನ್ಸಸ್ ಇದೆ. ಹಾಲಿಡೇಸ್ ಅಂತ ಕರಿಬೋದು. ತುಂಬ ಚೆನ್ನಾಗಿರೋ ಹಾಲಿಡೇಸ್ ಬರ್ತಾಯಿದೆ ನಿಮಗೆ. ನಿಮ್ಮ ನೇಟಿವ್ಗೆ ಹೋಗ್ತಿರೋ, ಊರಿಗೆ ಹೋಗ್ತಿರೋ, ತುಂಬ ಚೆನ್ನಾಗಿ ಟೈಮ್ನ ಸ್ಪೆಂಡ್ ಮಾಡ್ತೀರಾ ಅಂತ ಹೇಳ್ತಾ ಇದೆ ಚಾರ್ಟು ಆ್ಯಂಡ್ ಎ ಕಾರ್ಡ್ ಕೂಡ.